ನಮಸ್ಕಾರ ಪ್ರಿಯ ವೀಕ್ಷಕರೇ, ಕಾವ್ಯಧಾರೆಯ ವಿಶೇಷ ಸಂಚಿಕೆ ಶೇಕ್ಸ್ಪಿಯರ್ ಸ್ಮರಣೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ವಿಲಿಯಂ ಶೇಕ್ಸ್ಪಿಯರ್ ಹೆಸರು ಇಂಗ್ಲಿಷ್ ಸಾಹಿತ್ಯದಲ್ಲಿ ಎಂದಿಗೂ ಕೂಡ ಅಜರಾಮರ. 15ನೇ ಶತಮಾನದಲ್ಲಿ ಈ ಜಗತ್ತು ಕಂಡಂತಹ ಶ್ರೇಷ್ಠ ಕವಿ ಮತ್ತು ಶ್ರೇಷ್ಠ ನಾಟಕಕಾರರಾಗಿ ಹೊರಹೊಮ್ಮಿದಂತಹ ಶೇಕ್ಸ್ಪಿಯರ್ ಇಂದಿಗೂ ಕೂಡ ಯಾವತ್ತಿಗೂ ಅಧ್ಯಯನದ ವಸ್ತುವಾಗಿ ನಮ್ಮ ಮುಂದೆ ಅವರ ಒಂದು ಬದುಕು ಬರಹ ಇಂಗ್ಲಿಷ್ ಕವಿಗಳ ಸಾಲಿನಲ್ಲಿ ಮತ್ತು ನಾಟಕಕಾರರ ಸಾಲಿನಲ್ಲಿ ಎಂದಿಗೂ ಜೀವಂತವಾಗಿ ಉಳಿದುಕೊಂಡಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಅವರ ಕೃತಿತ್ವ ಮತ್ತು ವ್ಯಕ್ತಿತ್ವ. ಇಂತಹ 15ನೇ ಶತಮಾನದ ಈ ಕವಿಯ ಮತ್ತು ಈ ನಾಟಕಕಾರನ ಕುರಿತು ನಮ್ಮ ಯುವ ಪೀಳಿಗೆ ಇಂದಿಗೂ ಕೂಡ PhD ಅಧ್ಯಯನದಲ್ಲಿ ತೊಡಗಿ ಅವರ ಕುರಿತು ಅಧ್ಯಯನವನ್ನು ಮಾಡ್ತಾ ಸಂಶೋಧನೆಯನ್ನು ಮಾಡ್ತಾ ಹೊಸ ಹೊಸ ವಿಚಾರಗಳನ್ನು ಹೆಕ್ಕುತ್ತಲೇ ಇದೆ. ಇಂತಹ ಒಬ್ಬ ಅಮರ ಅಜರಾಮರ ಅನ್ನಿಸಿಕೊಳ್ಳುವಂತಹ ಕವಿ ಶ್ರೇಷ್ಠ ನಾಟಕಕಾರರಾಗಿ ಮತ್ತು ಕವಿಯಾಗಿ ಹಾಗೂ ವಿಶ್ವಮಟ್ಟದ ದರ್ಜೆಗೆ ಏರಿರುವಂತಹ ನಾಟಕಕಾರರಾಗಿ ಗುರುತಿಸಿಕೊಂಡಿದ್ದು ಹೇಗೆ, ಬೆಳೆದದ್ದು ಹೇಗೆ ಅನ್ನೋದರ ಕುರಿತು ಇವತ್ತು ನಾವು ಒಂದಷ್ಟು ಸ್ಮರಣೆಯನ್ನು ಮಾಡಬೇಕು. ಹಾಗೆಯೇ ಅವರ ಜನ್ಮ ಜಯಂತಿ ಪ್ರತಿ ವರ್ಷ ಏಪ್ರಿಲ್ 23ನೇ ತಾರೀಕು ನಡೀತಾ ಇದೆ. ಈ ಒಂದು ಏಪ್ರಿಲ್ 23ರ ಅವರ ಸ್ಮರಣೋತ್ಸವದ ಸಂದರ್ಭದಲ್ಲಿ ನಾವು ಹೊಸ ಪೀಳಿಗೆಯವರೆಗೆ ಈ ಶೇಕ್ಸ್ಪಿಯರ್ನ ಒಂದು ಜೀವನ ಚರಿತ್ರೆಯನ್ನು ತಿಳಿಸಿಕೊಡುವಂತಹ, ಓದುವಂತಹ ಪ್ರೇರಣೆಗೆ ಅವರನ್ನು ಹಚ್ಚಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ಈ ಸಂಚಿಕೆಯನ್ನು ರೂಪಿಸಿದ್ದೇವೆ. ಈ ಶೇಕ್ಸ್ಪಿಯರ್ನ ಒಂದು ಕುರಿತಾಗಿ ಅಧ್ಯಯನವನ್ನು ಮಾಡ್ತಾ ಅವರ ಕುರಿತು ಹೆಚ್ಚೆಚ್ಚು ಮಾಹಿತಿಯನ್ನು ಕಲೆ ಹಾಕಿರುವಂತಹ ನಮ್ಮ ದಾವಣಗೆರೆಯ ಪ್ರೊಫೆಸರ್ ಉದಯ್ ಇಟಗಿ ಎನ್ನುವಂಥವರು ಇವತ್ತು ನಮ್ಮ ವಿಶೇಷ ಅತಿಥಿಯಾಗಿ ಆಹ್ವಾನಿತರಾಗಿದ್ದಾರೆ. ಅವರ ಮೂಲಕ ನಾವು ಒಂದಷ್ಟು ಶೇಕ್ಸ್ಪಿಯರ್ನ ಬದುಕು ಬರಹದ ಕುರಿತು ಮಾಹಿತಿಯನ್ನು ಕಲೆ ಹಾಕೋಣ. ಆ ಮೂಲಕ ಈ ಏಪ್ರಿಲ್ 23ರ ಶೇಕ್ಸ್ಪಿಯರ್ ಸ್ಮರಣೋತ್ಸವದಲ್ಲಿ ನಾವು ಕೂಡ ಭಾಗಿಯಾಗೋಣ. ಪ್ರೊಫೆಸರ್ ಉದಯ್ ಇಟಗಿ ಅವರು ಚಿತ್ರದುರ್ಗದಲ್ಲಿ ಗೊಲ್ಲರಹಟ್ಟಿಯ ಒಂದು ವಿದ್ಯಾಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಂತೆಯೇ ಈ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿರುವಂತಹ ಒಬ್ಬ ಉತ್ತಮ ಲೇಖಕರಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ. ಅವರ 4 ಕೃತಿಗಳು ಈಗಾಗಲೇ ಸಾಹಿತ್ಯ ಲೋಕಕ್ಕೆ ಅರ್ಪಣೆ ಆಗಿದ್ದಾವೆ. ಶ್ರೀಯುತ ಉದಯ್ ಇಟಗಿಯವರು ವಿಶೇಷವಾಗಿ ವಿಲಿಯಂ ಶೇಕ್ಸ್ಪಿಯರ್ ಬಗ್ಗೆ ಒಂದು ವಿಶೇಷ ಆಸಕ್ತಿಯನ್ನು ತಾಳಿ ಅವರ ಕುರಿತು ಒಂದು ನಾಟಕವನ್ನು ಕೂಡ ರಚಿಸಿದ್ದಾರೆ. ಆ ಕೃತಿಯ ಹೆಸರು ಶೇಕ್ಸ್ಪಿಯರ್ನ ಶ್ರೀಮತಿ. ಅದು ಇವತ್ತಿಗೂ ಕೂಡ ಈ ಒಂದು ರಂಗಭೂಮಿಯಲ್ಲಿ ಚರ್ಚೆಗೆ ಕಾರಣವಾಗಿರುವಂಥ ಮತ್ತು ಸಂಚಲನವನ್ನು ಮೂಡಿಸಿರುವಂತಹ ನಾಟಕ ಆಗಿದೆ. ಆ ಕುರಿತು ಮಾಹಿತಿಯನ್ನು ನಾವು ಕಲೆ ಹಾಕ್ತಾ ಇವತ್ತಿನ ಈ ಒಂದು ಏಪ್ರಿಲ್ 23ರ ಶೇಕ್ಸ್ಪಿಯರ್ ಸ್ಮರಣೋತ್ಸವದಲ್ಲಿ ನಾವು ಶೇಕ್ಸ್ಪಿಯರ್ ಕುರಿತು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವುದರ ಜೊತೆಯಲ್ಲಿ ಅವರನ್ನು ಹೆಚ್ಚೆಚ್ಚು ಅಧ್ಯಯನವನ್ನು ಮಾಡಿ ಅವರ ಬದುಕು ಬರಹದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಸರ್, ನಿಮಗೆ ಕಾವ್ಯಧಾರೆಯ ಈ ವಿಶೇಷ ಸಂಚಿಕೆಗೆ ವಿಶೇಷ ಆಹ್ವಾನಿತರಾಗಿ ತಾವು ಆಗಮಿಸಿದ್ದಕ್ಕಾಗಿ ನಮ್ಮ ಕಾವ್ಯಧಾರೆ ತಂಡದಿಂದ ಹೃತ್ಪೂರ್ವಕವಾದಂತಹ ಸ್ವಾಗತ ಸರ್. ನಮಸ್ಕಾರ ಎಲ್ರಿಗೂ. ಸರ್, ವಿಲಿಯಂ ಶೇಕ್ಸ್ಪಿಯರ್ ಅನ್ನುವಂಥ ಹೆಸರೇ ಒಂದು ರೋಮಾಂಚಕ ಮತ್ತು ವಿಶಿಷ್ಟ ಬರಹಗಾರರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡು ಈ ಜಗತ್ತಿನ ಶ್ರೇಷ್ಠ ನಾಟಕಕಾರರ ಸಾಲಿನಲ್ಲಿ ಅವರು ನಿಂತಿದ್ದಾರೆ. ಈ ಶೇಕ್ಸ್ಪಿಯರ್ ಕುರಿತಾಗಿ ತಾವು ವಿಶೇಷವಾದ ಆಸಕ್ತಿಯನ್ನು ತಾಳಿ ಅವರ ಕುರಿತು ಆಳವಾದ ಅಧ್ಯಯನವನ್ನು ನಡೆಸಿರ್ತಕ್ಕಂಥ ಒಬ್ಬ ವಿಮರ್ಶಕರು ಮತ್ತು ಸಂಶೋಧಕರು ಕೂಡ. ಆ ಹಿನ್ನೆಲೆಯಲ್ಲಿ ಮೊದಲಿಗೆ ತಮ್ಮ ಒಂದು ಪರಿಚಯ ಮತ್ತು ಅವರ ಬಗ್ಗೆ ಆಸಕ್ತಿಯನ್ನು ತಾವು ತಾಳಿದ್ದ ಬಗ್ಗೆ ಆ ಕುರಿತು ಒಂದಷ್ಟು ಮಾಹಿತಿಯನ್ನು ಕೊಡಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉದಯ್ ಇಟಗಿ ಅಂತ. ಮೂಲತಃ ನಾನು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮುದೋಡ್ ಗ್ರಾಮದವನು. ಆದರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಧಾರವಾಡ ಜಿಲ್ಲೆಯಲ್ಲಿ ಆದ್ದರಿಂದ
ನನಗೆ ಹೆಚ್ಚು ಎಮೋಷನಲ್ ಅಟ್ಯಾಚ್ಮೆಂಟ್ ಇದ್ದಿದ್ದು ಕಲಕೋಟಿ ಅನ್ನುವಂಥ ಒಂದು ಹಳ್ಳಿಯಲ್ಲಿ, ಸಣ್ಣ ಹಳ್ಳಿಯಲ್ಲಿ. ಯಾಕೆಂದರೆ ನನ್ನ ಬಹಳಷ್ಟು ಬಾಲ್ಯ ಅಲ್ಲಿಯೇ ಕಳೆದಿದ್ದರಿಂದ ನನಗೆ ಆ ಸ್ಥಳ ಅಂದರೆ ಆ ಊರಲ್ಲಿ ವರದಾ ನದಿ ಅಂತ ಇದೆ. ಆ ವರದಾ ನದಿಯ ಸಂವೇದನೆಗಳು ನನ್ನಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ಮೊಳಕೆ ಒಡೆದ್ಬಿಟ್ಟಿವೆ. ಹೀಗಾಗಿ ನನಗೆ ಮತ್ತು ಆ ಊರಿಗೆ ತುಂಬ ಅವಿನಾಭಾವ ನಂಟಿದೆ. ಅದರ ಜೊತೆಗೇನೆ ಅಲ್ಲಿ ನಾನು ಒಂದರಿಂದ ಅಂದರೆ ಅದಕ್ಕಿಂತ ಇನ್ನು ಪೂರ್ವದಲ್ಲಿನೇ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ದೊಡ್ಡಪ್ಪ ಅವರು ನನ್ನನ್ನು ನಮ್ಮ ಊರಿಂದ ಕರ್ಕೊಂಡು ಬಂದು ಅಲ್ಲಿ ಬೆಳೆಸ್ತಾ ಬಂದರು. ಅಲ್ಲಿಂದ ಅವರ ಗರಡಿಯಲ್ಲಿ ಬೆಳೀತಾ ಬೆಳಿತಾನೆ ಹಾಗೆ ನಮ್ಮ ದೊಡ್ಡಮ್ಮನ ಕತೆಗಳನ್ನು ಕೇಳ್ತಾನೆ ನನಗೆ ಎಲ್ಲೋ ಒಂದು ಕಡೆ ಕತೆಗಳು ಅಂದರೆ ಏನೋ ಒಂದು ಕೌತುಕದ ಜಗತ್ತು ಅಂತ ಅನಿಸೋದಕ್ಕೆ ಶುರುವಾಯಿತು. ನಾನು ಕತೆಗಳಿಗೆ ತುಂಬ ಆಕರ್ಷಣೆಯನ್ನು ಹೊಂದುತ್ತಾ ಹೋದೆ. ಹಾಗೆ ನಮ್ಮ ದೊಡ್ಡಪ್ಪನೂ ಕೂಡ ಆಗಾಗ ಈ ಕನ್ನಡದ ಸಣ್ಣ ಕತೆಗಳು ಅಂದರೆ ಕಾಮಿಕ್ಸ್ ಅಂತ ಬರುತ್ತಲ್ಲ, ಅಂಥವುಗಳನ್ನು ತಂದು ಕೊಡ್ತಾ ಇದ್ರು. ಅವುಗಳನ್ನು ಓದಿ ನಾನು ಹೆಚ್ಚು ಸಾಹಿತ್ಯದೊಳಗೆ ಆಕರ್ಷಿತನಾದೆ ಅಂತ ಹೇಳ್ಬೋದು. ಮತ್ತು ನಾನು ಸಣ್ಣವನಿರಬೇಕಾದ್ರೆ ಈ ಭಾಷಣ ಸ್ಪರ್ಧೆ, ಸ್ಕೂಲಲ್ಲಿ ನಡೆಯುವಂಥ ಭಾಷಣ ಸ್ಪರ್ಧೆ ಮತ್ತು ಹಾಡಿನ ಸ್ಪರ್ಧೆ ಇವುಗಳಿಗೆಲ್ಲ ನಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಇಬ್ಬರು ಸ್ಫೂರ್ತಿ ನೀಡ್ತಾ ಇದ್ದಿದ್ದರಿಂದ ನಾನು ಅವುಗಳಲ್ಲಿ ಹೆಚ್ಚು ಭಾಗಿ ಆಗ್ತಾ ಬಂದೆ. ಹೀಗಾಗಿ ಎಲ್ಲೋ ಒಂದು ಕಡೆ ನನಗೆ ಸಾಹಿತ್ಯದ ಬಗ್ಗೆ ಒಂದು ನಂಟನ್ನು ಅವರು ಬೆಳೆಸಿಕೊಟ್ರು ಅಂತ ಹೇಳ್ಬೋದು. ಮತ್ತು ಮೇಲಾಗಿ ನನಗೆ ವಿಶೇಷವಾದಂಥ ಆಸಕ್ತಿ ಇದ್ದಿದ್ದರಿಂದ ನಾನು ಅದರ ಜೊತೆಗೆ ಹೆಚ್ಚು ಒಡನಾಡ್ತಾ ಬಂದೆ. ನಂತರ ನಾನು ಅಲ್ಲಿ 1ರಿಂದ 4ನೇ ತರಗತಿವರೆಗೂ ಮಾತ್ರ ಓದಿದ್ದು. ಅದಾದ ನಂತರ 5ರಿಂದ 10ನೇ ತರಗತಿವರೆಗೂ ನಾನು ಗದಗಿನಲ್ಲಿ ಓದಿದೆ. ಅಲ್ಲಿ ನಮ್ಮ ಅಕ್ಕವರು ಅಂದರೆ ನಮ್ಮ ದೊಡ್ಡಮ್ಮ ಅಂತ ಹೇಳಿದ್ನಲ್ಲ, ಅವರ ಮಗಳೇ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿ ಅವ್ರ ಮನೇಲಿ ಇಟ್ಕೊಂಡು ಅಲ್ಲಿಂದ 5ರಿಂದ 10ನೇ ತರಗತಿವರೆಗೂ ಓದಿಸಿದ್ರು. ಅಲ್ಲಿ ಕೂಡ ಅಷ್ಟೇ, ನಾನು ಅವರ ಉತ್ತೇಜನೆಯಿಂದ ನಾನು ಸ್ಕೂಲ್ನಲ್ಲಿ ಬರುವಂಥ ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಅಲ್ಲಿ ಕೂಡ ಪ್ರೈಸ್ಗಳನ್ನು ತಗೊಳ್ತಾ ಇದ್ದೆ. ಹಾಗೆ ಮುಂದೆ ಹೋಗ್ತಾ ಧಾರವಾಡದ ಕಿಟ್ಲ್ ಸೈನ್ಸ್ ಕಾಲೇಜಲ್ಲಿ ಓದಿದೆ. ಅಲ್ಲಿ ನನಗೆ ಸೈನ್ಸ್ ಅಷ್ಟೊಂದು ಇಷ್ಟ ಇರಲಿಲ್ಲ, ಆದರೂ ಮನೆಯವರ ಫೋರ್ಸ್ಗೋಸ್ಕರ ತಗೊಂಡಿದ್ದೆ. ಹೀಗಾಗಿ ಅಲ್ಲಿ ಸೈನ್ಸ್ ವಿಷಯ ತಗೊಂಡಿದ್ದರಿಂದ PUCಯಲ್ಲಿ ಫೇಲ್ ಆಗಿ 2 ವರ್ಷ ಮನೆಯಲ್ಲಿ ಕುಳಿತುಕೊಳ್ಬೇಕಾದಂಥ ಒಂದು ಪ್ರಸಂಗ ಬರುತ್ತೆ. ಅದಾದ ನಂತರ ಮತ್ತೆ ಕಷ್ಟಪಟ್ಟು ಓದಿ ಆ 2 ಸಬ್ಜೆಕ್ಟನ್ನು ಕ್ಲಿಯರ್ ಮಾಡಿಕೊಂಡೆ. ನಂತರ ನಮ್ಮ ಸ್ವಂತ ದೊಡ್ಡಪ್ಪನ ಮಗ ಮಂಡ್ಯಕ್ಕೆ ಅವ್ರಿಗೆ ಮೊದಲ ಅಪಾಯಿಂಟ್ಮೆಂಟ್ ಆಗುತ್ತೆ. ಅವರು ವೆಟರ್ನರಿ ಡಾಕ್ಟರು. ಅವರು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಓದಿಸೋದಕ್ಕೆ ಶುರು ಮಾಡ್ತಾರೆ. ನಾನು ಅಲ್ಲಿ ಮಂಡ್ಯದ PS ಕಾಲೇಜ್ನಲ್ಲಿ BA ಇಂಗ್ಲಿಷ್ ಸಾಹಿತ್ಯವನ್ನು ತೆಗೆದುಕೊಳ್ತೇನೆ. ಅಲ್ಲಿಗೆ ಮೊದಲಿಗೆ ನಾನು ಏನು ಮಾಡ್ತೀನಿ ಅಂದರೆ, ಅದಕ್ಕಿಂತ ಮೊದಲು ನಾನು ಬರಿತಾ ಇದ್ದೆ, ಆದರೆ ಅದು ಅಷ್ಟೊಂದು ಸೀರಿಯಸ್ ಆಗಿ ನಾನು ಯಾವುದನ್ನು ತಗೊಂಡಿರಲಿಲ್ಲ. ಆದರೆ ಯಾವಾಗ ಇಂಗ್ಲಿಷ್ ಸಾಹಿತ್ಯವನ್ನು ತೆಗೆದುಕೊಂಡು ಆಗ ನಾನು ಹೆಚ್ಚು ಸಾಹಿತ್ಯದ ಬಗ್ಗೆ ಓದ್ತಾ ಬಂದೆ. ಮತ್ತು ಅದರಲ್ಲೂ ವಿಶೇಷವಾಗಿ ಇಂಗ್ಲಿಷ್ ಕವನಗಳು, ನಾಟಕಗಳು, ಕಥೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಆಸಕ್ತಿ ಬಂದು ನನಗೆ ತುಂಬ ಇಷ್ಟವಾಗಿ ಹೋಯಿತು. ಮತ್ತು ಅಲ್ಲೇ ಕಾಲೇಜಲ್ಲಿ ಇರಬೇಕಾದ್ರೆ ನನಗೆ ಭಾಳಷ್ಟು ಜನ ಪ್ರೊಫೆಸರ್ಗಳು ನನ್ನ ಕವನ ಬರೆಯುವಂತಹ ಒಂದು ಕಲೆಯನ್ನು ನೋಡಿ ಅವರು ನನಗೆ ಭಾಳ ಉತ್ತೇಜನವನ್ನು ಕೊಟ್ಟರು. ಹಾಗಾಗಿ ನಮ್ಮ ಕಾಲೇಜಿನ ಗೋಡೆ ಪತ್ರಿಕೆಗೆ ನಾನು ಆಗಾಗ ನನ್ನ ಕವನಗಳನ್ನು ಬರೀತಾ ಇದ್ದೆ. ಮತ್ತು ಅವು ಕಾಲೇಜ್ ಮ್ಯಾಗ್ಝಿನ್ ತೆನೆ ಅಂತ ಒಂದು ಬರ್ತಾ ಇತ್ತು ನಮ್ಮ PS ಕಾಲೇಜಿಂದ. ಆ ತೆನೆಯಲ್ಲಿಯೂ ಕೂಡ ನನ್ನ ಕವನಗಳು ಮತ್ತು ಲೇಖನಗಳು ಆವಾಗವಾಗ ಪ್ರಕಟಗೊಳ್ತಾ ಇದ್ದು. ಅದಾದ ನಂತರ ನಾನು MA ಇಂಗ್ಲಿಷ್ ಮಾಡಿ ಕಾಲೇಜಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ ಬೆಂಗಳೂರಿನಲ್ಲಿ. ಅಲ್ಲಿ ಒಂದು 7ರಿಂದ 8 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಕೆಲಸ ಮಾಡಿ ನಂತರ ನನಗೆ ಒಂದು ಅಪಾರ್ಚುನಿಟಿ ಸಿಕ್ತು ಲಿಬಿಯಾಗೆ ಹೋಗಬೇಕು ಅಂತ. ಅಂದರೆ ಲಿಬಿಯಾದ ಒಂದು ವಿಶ್ವವಿದ್ಯಾಲಯದಲ್ಲಿ ನನಗೆ ಇಂಗ್ಲಿಷ್ ಅಧ್ಯಾಪಕನಾಗಿ ಕೆಲಸ ಸಿಕ್ತು. ಅಲ್ಲಿಗೆ ನಾನು ಹೋಗಬೇಕಾಯ್ತು. ಅಲ್ಲಿಗೆ ಹೋದ್ಮೇಲೆ ನಾನು ಅಲ್ಲಿನೂ ಕೂಡ ಚೆನ್ನಾಗಿರುವಂಥ ಒಂದು ವಾತಾವರಣ ಇತ್ತು. ಮತ್ತು ಅಲ್ಲಿ ಸಾಕಷ್ಟು ಸಮಯ ಸಿಗ್ತಾ ಇತ್ತು. ಅಂದರೆ ಇಲ್ಲಿನ ಥರ ಇದು ಇರ್ತಾ ಇರಲಿಲ್ಲ. ಇಲ್ಲಿ ನಾವು ಬೆಳಗ್ಗೆ 9ಕ್ಕೆ ಹೋಗಿ 5 ಗಂಟೆಗೆ ಬರುವಂಥ ಒಂದು ಪ್ರಮೇಯ ಅಲ್ಲಿ ಇರಲಿಲ್ಲ. ಯಾಕೆಂದರೆ ಅಲ್ಲಿ ನಿಮಗೆ ಯಾವಾಗ ಕ್ಲಾಸ್ ಇರುತ್ತೋ ಆ ಕ್ಲಾಸ್ಗೆ ಅಷ್ಟೇ ಹೋಗಿ ಪಾಠ ಮಾಡಿಬಿಟ್ಟು ಮತ್ತೆ ಮನೆಗೆ ಯಾವಾಗ ಬೇಕಾದರೂ ನೀವು ಬರ್ಬೋದಿತ್ತು. ಸೊ ಹಾಗಾಗಿದ್ದರಿಂದ ನನಗೆ ಸಾಕಷ್ಟು ಸಮಯ ಸಿಗ್ತಾ ಹೋಯಿತು. ಆ ಸಮಯದಲ್ಲಿ ನಾನು ನನ್ನ ಬರವಣಿಗೆಯನ್ನು ಮತ್ತೆ ಅಲ್ಲಿ ಮುಂದುವರಿಸ್ತಾ ಹೋದೆ. ಹೀಗಾಗಿ ಅಲ್ಲಿ ಬಹಳಷ್ಟು ಅನುವಾದಗಳನ್ನು ಮಾಡಿದೆ ಅಲ್ಲಿ ಹೋದ್ಮೇಲೆ.
ಮತ್ತೆ ಈ ಇನ್ಫ್ಯಾಕ್ಟ್ ಈಗ ನಾವು ಏನು ಮಾತಾಡ್ತಾ ಇದ್ದೀವಲ್ಲ, ಶೇಕ್ಸ್ಪಿಯರ್ನ ಶ್ರೀಮತಿ ಅನ್ನುವಂಥ ಕೃತಿಯನ್ನ ನಾನು ಅಲ್ಲಿಗೆ ಹೋದ್ಮೇಲೆ ಬರೆದಿದ್ದು. ಅದು 2010 ಅನ್ಸುತ್ತೆ ಬರೆದಿದ್ದು. ಅದಕ್ಕೆ ಬರೆಯೋದಕ್ಕೂ ಕೂಡ ಒಂದು ಕಾರಣ ಇದೆ. ಏನು ಕಾರಣ ಅಂತ ಹೇಳಿದ್ರೆ, ಒಂದು ಸಾರಿ ನಮ್ಮ ಸ್ಟಾಫ್ ರೂಮಲ್ಲಿ ನಮ್ಮ ಎಚ್ ಒ ಡಿ ಅಂದರೆ ಆತ ಇಂಗ್ಲೆಂಡ್ನಲ್ಲಿ MA ಇನ್ ಇಂಗ್ಲಿಷ್ ಮಾಡಿ ಬಂದಿದ್ದ. ಸೊ ಅವನು ಒಂದ್ಸರಿ ಹೀಗೆ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ನನಗೆ ಹೇಳಿದ್ದು, ಉದಯ್, ನಾನು ಇದರಲ್ಲಿ ಲಂಡನ್ನಲ್ಲಿ ಮಿಸಸ್ ಶೇಕ್ಸ್ಪಿಯರ್ ಅನ್ನುವಂಥ ಒಂದು ನಾಟಕವನ್ನು ನೋಡಿದೆ, ತುಂಬ ಚೆನ್ನಾಗಿತ್ತು ಅಂತ ಹೇಳಿದ. ಆವಾಗ ನನಗೆ ಇದೆಲ್ಲೋ ಹೆಸರು ಕೇಳಿದ್ದೀನಲ್ಲ ಅಂತ ನನಗೆ ಅನ್ಸೋದಕ್ಕೆ ಶುರುವಾಯಿತು. ಆಗ ಎಲ್ಲಿ ಇರ್ಬೋದು ಅಂತ ನಾನು ಜ್ಞಾಪಿಸ್ಕೊಂಡಾಗ, ನಾನು ಮಂಡ್ಯದಲ್ಲಿ ಡಿಗ್ರಿ ಓದ್ತಾ ಇರಬೇಕಾದ್ರೆ ಲಂಕೇಶ್ ಪತ್ರಿಕೆಯಲ್ಲಿ ನಟರಾಜ್ ಹುಳಿಯಾರು ಒಂದು ಗಾಳಿ ಬೆಳಕು ಅಂತ ಒಂದು ಕಾಲಂ ಬರೀತಾ ಇದ್ರು. ಆ ಕಾಲಂನಲ್ಲಿ ಮಿಸಸ್ ಶೇಕ್ಸ್ಪಿಯರ್ ಅನ್ನುವಂಥ ಒಂದು ಕಾದಂಬರಿ, ಅದು ಆ್ಯಕ್ಚುಲಿ ಇಂಗ್ಲೀಷ್ನಲ್ಲಿ ಒಂದು ಸಣ್ಣ ಕಾದಂಬರಿ, ಅದು ರಾಬರ್ಟ್ ನೇ ಬರೆದಿರೋದು. ಅದ್ರ ಬಗ್ಗೆ ಅವರು ತುಂಬ ಚೆನ್ನಾಗಿರುವಂಥ ಒಂದು ಲೇಖನವನ್ನು ಬರೆದಿದ್ರು. ಅದನ್ನು ಓದಿದ್ದೆ ನಾನು. ಇದು ಅದರದಲ್ವಾ ಅಂತ ಅಲ್ಲಿ ಕನೆಕ್ಟ್ ಆಯಿತು ನನಗೆ. ಅಲ್ಲಿಂದ ಮುಂದೆ ನಾನು ಆ ಕಾದಂಬರಿಯನ್ನು ಹುಡುಕೋದಕ್ಕೆ ಶುರು ಮಾಡಿದೆ. ಯಾಕಂದರೆ ನಾನು ಆವಾಗ ಓದ್ದಾಗಲೇ ಆ ಪುಸ್ತಕಕ್ಕಾಗಿ ನಾನು ತುಂಬ ಹುಡುಕಾಡಿಬಿಟ್ಟಿದ್ದೆ, ಮೈಸೂರು, ಬೆಂಗಳೂರು ಅಲ್ಲೆಲ್ಲ. ಆದರೆ ಅದು ಇನ್ನೂ ಸಿಕ್ಕಿರಲಿಲ್ಲ. ಹೀಗಾಗಿ ನಾನು ಭಾಳ ನಿರಾಸೆಗೊಂಡಿದ್ದೆ. ಮತ್ತು ಇದು ಯಾವಾಗ ಇವರು ಹೇಳಿದರು ಆ ಪುಸ್ತಕದ ಬಗ್ಗೆ, ಅದನ್ನು ಹುಡುಕಬೇಕು ಅಂತ ನಾನು ಇಂಟರ್ನೆಟ್ ಇಲ್ಲ, ಅಷ್ಟೊತ್ತಿಗಾಗಲೇ ಇಂಟರ್ನೆಟ್ ತುಂಬ ಪ್ರಾಬಲ್ಯವನ್ನು ಸಾಧಿಸ್ಬಿಟ್ಟಿತ್ತು. ಸೊ ನಾನು ಆ ಇಂಟರ್ನೆಟ್ಟಲ್ಲಿ ಹುಡುಕ್ತಾ ಹೋದಾಗ ಆ ಪುಸ್ತಕ ಸಿಕ್ತು. ಆದರೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಥರ ಇರಲಿಲ್ಲ. ಅದು ಅಲ್ಲೇ ಆನ್ಲೈನಲ್ಲಿ ಓದ್ಬೋದಿತ್ತು. ನಾನು ಆನ್ಲೈನಲ್ಲಿ ಓದ್ತಾ ತುಂಬ ಖುಷಿ ಆಯಿತು ನನಗೆ. ಇಂಥ ಅದ್ಭುತವಾದಂಥ ಪುಸ್ತಕ ಇದು. ಅದು ಹೆಂಡತಿಯ ದೃಷ್ಟಿಯಲ್ಲಿ ಶೇಕ್ಸ್ಪಿಯರ್ ಹೇಗಿದ್ದಾನೆ ಅನ್ನುವಂಥ ಹೇಳುವಂಥ ಕೃತಿ. ಆಗ ನಾನು ಅದನ್ನು ಏನು ಮಾಡಿದೆ, ಓದ್ತಾ ಇದನ್ನು ಯಾಕೆ ನಾನು ಕನ್ನಡಕ್ಕೆ ತರಬಾರ್ದು, ಯಾಕಂದರೆ ನಾನು ಅಷ್ಟೊತ್ತಿಗಾಗಲೇ ಭಾಳಷ್ಟು ಅನುವಾದದ ಕಾರ್ಯವನ್ನು ಮಾಡ್ತಾ ಇದ್ದೆ. ಸೊ ಕನ್ನಡಕ್ಕೆ ಇದನ್ನು ಯಾಕೆ ತರಬಾರ್ದು ಅಂತ ನಾನು ಯೋಚನೆ ಮಾಡಿ ಅದನ್ನು ಕನ್ನಡಕ್ಕೆ ಅನುವಾದಿಸಬೇಕು ಅಂತ ಕೂತ್ಕೊಂಡಾಗ ಎಲ್ಲೋ ಒಂದು ಕಡೆ ಅನಿಸ್ತು, ಇದನ್ನು ಆ ಥರ ಮಾಡೋದಕ್ಕಿಂತ ಇನ್ನೂ ಹೆಚ್ಚಿನ ಮಾಹಿತಿ ಶೇಕ್ಸ್ಪಿಯರ್ನ ಬಗ್ಗೆ ಎಲ್ಲಾದರೂ ಸಿಕ್ಕರೆ ಅದನ್ನೊಂದು ತಗೊಂಡು, ಮತ್ತು ಇದರಲ್ಲಿ ಈ ಪುಸ್ತಕದಲ್ಲಿ ಇರುವಂಥದ್ದು ಮತ್ತು ಇನ್ನೆಲ್ಲೆಲ್ಲೋ ಬೇರೆ ಬೇರೆ ಸೋರ್ಸ್ಗಳು, ಅದು ಇಂಟರ್ನೆಟ್ ಇರ್ಬೋದು ಅಥವಾ ಬೇರೆ ಯಾವುದೇ ಸೋರ್ಸ್ ಇರ್ಬೋದು, ಆ ಸೋರ್ಸಲ್ಲಿ ಹುಡುಕಿ ಅದನ್ನು ಒಟ್ಟಾರೆಯಾಗಿ ಸೇರಿಸ್ಕೊಂಡು ಒಂದು ಪುಸ್ತಕವನ್ನು ಯಾಕೆ ಬರೀಬಾರ್ದು ಅಂತ ನಾನೇ ಅದನ್ನು ಯೋಚನೆ ಮಾಡಿದೆ. ಅಲ್ಲಿಗೆ ನಾನು ಅನುವಾದವನ್ನು ನಿಲ್ಲಿಸ್ಬಿಟ್ಟು ಮತ್ತು ಅದನ್ನು ಮಾಡ್ತಾ ನನಗನ್ನಿಸ್ತು, ಶೇಕ್ಸ್ಪಿಯರನ ಹೆಂಡತಿಯ ಕಣ್ಣಲ್ಲಿ ಶೇಕ್ಸ್ಪಿಯರ್ನ ನೋಡುವಂಥದ್ದು. ನಮಗೆ ಗೊತ್ತಿರುವ ಹಾಗೆ ಎಲ್ಲ ಮಹಾನ್ ಪ್ರಸಿದ್ಧ ವ್ಯಕ್ತಿಗಳು ಅಂತ ನಾವೇನು ಕರಿತೀವಿ, ಅವರೆಲ್ಲ ಅವರವ್ರ ಹೆಂಡತಿಯರ ಕಣ್ಣಲ್ಲಿ ಯಾವತ್ತಿದ್ರೂ ಸಣ್ಣವರೇ. ಸೊ ಹಾಗಾಗಿ ಅವನು ಶೇಕ್ಸ್ಪಿಯರ್ ಹೇಗೆ ಅವಳ ಕಣ್ಣಲ್ಲಿ ವ್ಯಕ್ತವಾಗ್ತಾ ಹೋಗ್ತಾನೆ ಅನ್ನೋದನ್ನೇ ಕುರಿತು ನಾನು ಹೆಚ್ಚಿನ ಮಾಹಿತಿ ಮತ್ತು ಸಂಶೋಧನೆ ಮಾಡಿದೆ. ಅವನ ಸಾನೆಟ್ಗಳನ್ನು ಆಧಾರವಾಗಿ ಇಟ್ಕೊಂಡೆ. ಆಮೇಲೆ ಅವನ ಇತರೆ ಲೈಫ್ ಮಾಹಿತಿಯನ್ನು ಇಂಟರ್ನೆಟ್ಟಲ್ಲಿ ಹುಡುಕಿದೆ. ಮತ್ತು ನಮ್ಮ ಕಾಲೇಜ್ ಲೈಬ್ರರಿಲಿ ಸಿಗುವಂಥ ಶೇಕ್ಸ್ಪಿಯರ್ನ ಕೃತಿಗಳು ಮತ್ತು ಅವನ ಜೀವನಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಎಲ್ಲ ಇಟ್ಕೊಂಡು ಮಾಹಿತಿಯನ್ನು ಸಂಗ್ರಹಿಸಿ ಆ ಪುಸ್ತಕವನ್ನು ನಾನು ಬರಿತಾ ಹೋದೆ. ಹೀಗಾಗಿ ಆ ಪುಸ್ತಕ ಅಂದರೆ ಶೇಕ್ಸ್ಪಿಯರ್ನ ಶ್ರೀಮತಿ ಅನ್ನುವಂಥ ಪುಸ್ತಕ ಹೊರಬಂತು. ಅಂದರೆ ನಾನು ಅದನ್ನ ಕಂಪ್ಲೀಟಾಗಿ ಮುಗಿಸಿದ್ದು 2010ರಲ್ಲಿ. ಆದರೆ ನಾನು 2015ರಲ್ಲಿ ಇಂಡಿಯಾಗೆ ಬಂದ ಮೇಲೆ ಆ ನಾಟಕವನ್ನು ಯಾರಿಗಾದರೂ ಕೊಡಬೇಕು ಅಂತ ಕೇಳ್ಕೊಂಡಾಗ, ಅಂದರೆ ಮಾಡೋದಕ್ಕೆ ಕೊಡಬೇಕು ಅಂತ ಕೇಳ್ಕೊಂಡಾಗ, ನಾನು ಯಾರು ಪರಿಚಯ ಇದ್ದಾರೆ ನನಗೆ ಅಂತ ನೋಡಿದಾಗ ನನಗೊಬ್ಬರು ಡೈರೆಕ್ಟರ್ ಪರಿಚಯ ಇದ್ದರು. ನನ್ನ ಫ್ರೆಂಡ್ ಮೂಲಕ ಪರಿಚಯ ಆಗಿದೆ, ಶಿವಕುಮಾರ್ ಮಾವಳಿ ಅಂತ. ಅವನ ಮೂಲಕ ಪರಿಚಯ ಆಗಿರುವಂತಹ ಡಾಕ್ಟರ್ ಸಾಶ್ವಹಳ್ಳಿ ಸತೀಶ್, ಶಿವಮೊಗ್ಗದವರು. ಅವರ ಮೂಲಕ ಅವ್ರಿಗೆ ನಾನು ಕೇಳ್ಕೊಂಡೆ, ಸರ್ ಇಂಥದ್ದೊಂದು ಸ್ಕ್ರಿಪ್ಟ್ ಇದೆ, ಮಾಡಿಕೊಡ್ತೀರಾ ಅಂತ. ಅವ್ರು ಕಳಿಸ್ಕೊಡಿ, ನೋಡ್ತೀನಿ ಅಂತ ಹೇಳಿದರು. ನಾನು ಅವ್ರು ಕಳಿಸ್ಕೊಟ್ಟಾಗ ಅವರು ಮತ್ತೆ ನನಗೆ ಫೋನ್ ಮಾಡಿ ಹೇಳಿದರು, ಸರ್ ಇದು ಅದ್ಭುತವಾದಂಥ ನಾಟಕ ಆಗುತ್ತೆ ಖಂಡಿತ, ಆದರೆ ಇದಕ್ಕೆ ನೀವು ಶೇಕ್ಸ್ಪಿಯರ್ನ ಸಾನೆಟ್ಗಳನ್ನು ಅಲ್ಲಲ್ಲೇ ಸಂದರ್ಭಕ್ಕೆ ತಕ್ಕನಾಗಿ ಅದನ್ನು ಜೋಡಿಸ್ತಾ ಬನ್ನಿ ಅಂತ ಹೇಳಿದರು. ಸೊ ಮತ್ತೆ ಅದನ್ನ ಇಟ್ಕೊಂಡು ಮತ್ತೆ ಆ ನಾಟಕದ ಮೇಲೆ ಮತ್ತೊಂದಿಷ್ಟು ವರ್ಕ್ ಮಾಡಿಬಿಟ್ಟು ನನಗೆ ಯಾವುದು ಸೂಕ್ತ ಅನಿಸುತ್ತೋ ಆ ಎಲ್ಲ ಸಾನೆಟ್ಗಳನ್ನು ಎಲ್ಲೆಲ್ಲಿ ಸೇರಿಸ್ಬೇಕು ಅನ್ನುವಂಥ ಒಂದು ನೋಟ್ ಮಾಡಿಕೊಂಡು ಮತ್ತೆ ಅದರ ಕನ್ನಡ ವರ್ಷನ್ ಹಾಕಬೇಕಾಗಿತ್ತು. ಆ ಕನ್ನಡ ವರ್ಷನ್ ಎಲ್ಲಿ ಸಿಗುತ್ತೆ ಅಂತ ನೋಡಿದಾಗ ಆಮೇಲೆ ನನಗೆ ಒಂದು ವಿಚಾರ ಗೊತ್ತಾಗಿದ್ದೇನು ಅಂದರೆ, ಈಗಾಗಲೇ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ರು ಕನ್ನಡಕ್ಕೆ ಶೇಕ್ಸ್ಪಿಯರ್ನ ಸುನೀತಗಳು ಅಂತ ಹೇಳಿ ಒಂದು ಕೃತಿಯನ್ನು ತಂದಿದ್ದಾರೆ ಅಂತ. ಅದನ್ನು ಎಲ್ಲಿ ಸಿಗುತ್ತೆ ಅಂತ ಹುಡುಕಬೇಕಾದ್ರೆ ಕೊನೆಗೆ ಮತ್ತೆ ಇಂಟರ್ನೆಟ್ ಮೊರೆ ಹೋದೆ. ಅಲ್ಲಿ
ಇಂಟರ್ನೆಟ್ಟಲ್ಲಿ ಸ್ವಪ್ನ ಬುಕ್ ಸ್ಟಾಲ್ ಸಿಗುತ್ತೆ ಅಂತ ಗೊತ್ತಾದಾಗ ಮತ್ತೆ ಸ್ವಪ್ನ ಬುಕ್ ಸ್ಟಾಲ್ಗೆ ಹೋಗಿ ನಾನೇ ಆ ಪುಸ್ತಕವನ್ನು ತಗೊಂಡು ಬಂದು ಮತ್ತೆ ಅಲ್ಲಿರುವಂಥ ಕನ್ನಡ ವರ್ಷನ್ ಸಾನೆಟ್ಗಳನ್ನು ಅಲ್ಲಲ್ಲಿ ಸಂಬಂಧಪಟ್ಟ ಹಾಗೆ, ಅಂದರೆ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಬೇಕಾದಿರುವಂತಹ ಅವನ ಸಾನೆಟ್ಗಳನ್ನು ಸೇರಿಸಿ ಅದನ್ನು ಮತ್ತಷ್ಟು ಸುಂದರಗೊಳಿಸಿದೆ. ಮತ್ತು ಅದಕ್ಕೆ ಇನ್ನಷ್ಟು ತೂಕ ಬಂತು ಅಂತ ಭಾಳಷ್ಟು ಜನ ಹೇಳ್ತಾರೆ. ಹೀಗಾಗಿ ಈ ರೀತಿ ನನ್ನ ಶೇಕ್ಸ್ಪಿಯರ್ನ ನಾಟಕ ಅನ್ನುವಂಥ ಕೃತಿ ಹೊರ ಬಂದಿದ್ದು. ಮತ್ತು ಆ ನಾಟಕದಲ್ಲಿ ಒಂದು ಏನು ಅಂದರೆ ಭಾಳಷ್ಟು ಜನ ಆ ನಾಟಕವನ್ನು ಮುಂದೆ ಲಕ್ಷ್ಮೀ ಚಂದ್ರಶೇಖರ್ ಅವರು ರಂಗದ ಮೇಲೆ ತರ್ತಾರೆ. ಆ ತರೋದಕ್ಕಿಂತ ಮೊದಲು ನಮಗೊಂದು ಅಳುಕಿತ್ತು, ನನಗೆ, ಲಕ್ಷ್ಮೀ ಚಂದ್ರಶೇಖರ್ ಮೇಡಮ್ಗೆ, ಮತ್ತು ಅದರ ಡೈರೆಕ್ಟರ್ ಡಾಕ್ಟರ್ ವಿಶ್ವರಾಜ್ ಪಾಟೀಲ್ ಅಂತ ಅವ್ರು ಗುಲ್ಬರ್ಗದವರು. ಒಂದು ಏನು ಅಳುಕಿತ್ತಂದರೆ ಶೇಕ್ಸ್ಪಿಯರ್ನ ಬಗ್ಗೆ ಅದು ಅಲ್ಲಿ ನೆಗೆಟಿವ್ ಶೇಡ್ ಇದೆ ನನ್ನ ಕೃತಿಯಲ್ಲಿ. ಅಂದರೆ ಶೇಕ್ಸ್ಪಿಯರ್ನ ಬಗ್ಗೆ ಗೊತ್ತಿರದೇ ಇರುವಂಥ ಎಲ್ಲ ವಿಚಾರಗಳು ಆ ನಾಟಕದಲ್ಲಿ ಬಂದಿದ್ದರಿಂದ, ನಿಮಗೆ ಗೊತ್ತಿರೋ ಹಾಗೆ ಶೇಕ್ಸ್ಪಿಯರ್ ಅಂದರೆ ಭಾಳಷ್ಟು ಜನ ಆತನನ್ನು ಆರಾಧಿಸ್ತಾರೆ. ಅವನ ಬಗ್ಗೆ ಏನಾದರೂ ಹೇಳಿದರೆ ಎಲ್ಲೋ ಗಲಾಟೆಗಳು ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಅಂದ್ಕೊಂಡೆ. ಆದರೂ ಏನಾದರೂ ಆಗಲಿ ಅಂತ ಹೇಳಿ ನಾವು ಧೈರ್ಯ ಮಾಡಿ ನಾಟಕವನ್ನು ರಿಹರ್ಸಲ್ ಮಾಡಿ ಕೊನೆಗೆ ಅದನ್ನ ಸ್ಟೇಜ್ ಮೇಲೆ ತಂದಾಗ ಸದ್ಯ ಯಾವುದೇ ರೀತಿಯಂಥ ಇದನ್ನು ಯಾವುದು ಪ್ರೊಟೆಸ್ಟ್ಗಳು ಯಾವುದು ಬರಲಿಲ್ಲ. ಜೊತೆಗೆ ಭಾಳಷ್ಟು ಜನ ಆ ನಾಟಕವನ್ನು ಮೆಚ್ಚಿಕೊಡ್ರು. ಯಾಕಂದರೆ ನಾವು ಇದುವರೆಗೂ, ಅಂದರೆ ದ ಡಾರ್ಕರ್ ಸೈಡ್ ಆಫ್ ಶೇಕ್ಸ್ಪಿಯರ್, ನಾವು ಇದುವರೆಗೂ ಗೊತ್ತಿರುವಂತಹ ಶೇಕ್ಸ್ಪಿಯರ್ನ ಬಗ್ಗೆ ಗೊತ್ತಿರದೇ ಇರುವಂತಹ ಮಾಹಿತಿ ಈ ನಾಟಕದಲ್ಲಿ ನಮಗೆ ಸಿಕ್ಕಿದೆ ಅಂತ. ಮತ್ತು ಅದೇನು ಕಾಲ್ಪನಿಕ ಅಲ್ಲ, ಅದು ಸತ್ಯ. ಯಾಕಂದರೆ ನಾನು ಹೇಳಿದ್ನಲ್ಲ, ನಿಮಗೆ ಇನ್ನೊಂದು ವಿಷಯ ನಾನು ಹೇಳಲೇಬೇಕು. ಶೇಕ್ಸ್ಪಿಯರನ ಜೀವನ ಅಂತ ಬಂದಾಗ ಅದು 15ನೇ ಶತಮಾನ ನಡೆದಿದ್ದರಿಂದ ಬಹಳಷ್ಟು ಅವನ ಜೀವನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಲಭ್ಯ ಇಲ್ಲ. ಅವನ ಜೀವನ ಏನಾದರೂ ಇವತ್ತು ಪುಸ್ತಕಗಳಲ್ಲಿ ಅದು ಪ್ರಕಟಗೊಂಡಿದ್ರೆ ಅದು ಬಹಳಷ್ಟು ಊಹೆ ಆಧಾರದ ಮೇಲೇನೆ ಅದು ಆಗಿದೆ ಅಂತ ಹೇಳ್ತಾರೆ. ಅಂದರೆ ಕೆಲವೊಂದಿಷ್ಟು ಸಿಕ್ಕಿದೆ, ಬಟ್ ಎಲ್ಲ ಕಡೆನೂ ಸಿಕ್ಕಿಲ್ಲ. ಹೀಗಾಗಿ ಏನು ಇರ್ಬೋದು ಅಂತ ಅವರವರೇ ಗೆಸ್ ಮಾಡಿ ಬರೆದಿದ್ದರಿಂದ ನನಗೂ ಕೂಡ ಆ ಒಂದು ಸ್ವಾತಂತ್ರ್ಯವನ್ನು ತಗೊಳ್ಳುವಂಥ ಒಂದು ಅವಕಾಶ ಸಿಕ್ತು. ನಾನು ಆ ಸ್ವಾತಂತ್ರ್ಯವನ್ನು ಬಳಸ್ಕೊಂಡು ಶೇಕ್ಸ್ಪಿಯರನನ್ನು ಹೆಂಡತಿಯ ಕಣ್ಣಿನ ದೃಷ್ಟಿಯಲ್ಲಿ, ಅಂದರೆ ಹೆಂಡತಿಯ ಕಂಗಳಲ್ಲಿ ಗಂಡ ಹೇಗೆ ಕಾಣಿಸ್ತಾನೆ ಅನ್ನೋದನ್ನು ನಾನು ಅದರಲ್ಲಿ ಬರಿತಾ ಹೋದೆ. ಅದು ಮುಂದೆ ನಾನು ಹೇಳಿದಂತೆ ಲಕ್ಷ್ಮೀ ಚಂದ್ರಶೇಖರ್ ನಾಟಕ ಮಾಡಿದಾಗ ಒಳ್ಳೆ ವಿಮರ್ಶೆ ಕೂಡ ಅದಕ್ಕೆ ಬಂತು. ಭಾಳಷ್ಟು ಜನ ನಮಗೆ ಕೇಳರಿಯದ ಕಂಡರಿಯದ ಶೇಕ್ಸ್ಪಿಯರನ್ನು ನೀವು ಈ ನಾಟಕದಲ್ಲಿ ತೋರಿಸಿದ್ದೀರಿ ಅಂತ ಅವರು ಹೇಳಿದರು. ಇದಿಷ್ಟು ನನ್ನ ಶೇಕ್ಸ್ಪಿಯರ್ನ ಕೃತಿಯ ಬಗ್ಗೆ ಒಂದು ಸಣ್ಣ ಮಾಹಿತಿ. ತಮ್ಮ ಈ ಒಂದು ನಾಟಕದ ಕೃತಿಯ ಕುರಿತು ಮಾತಾಡೋದಕ್ಕಿಂತ ಮುಂಚೆ ತಾವು ಒಬ್ಬೊಬ್ಬ ಲೇಖಕರಾಗಿ ಯಾವ್ಯಾವ ಕೃತಿಗಳನ್ನು ರಚಿಸಿದಿರಿ ಮತ್ತು ಅದರ ಒಳಹೊರವುಗಳ ಒಂದು ವಿಮರ್ಶಕರಾಗಿ ನಿಮ್ಮನ್ನೇ ನೀವು ಅವಲೋಕನ ಮಾಡಿಕೊಂಡಾಗ ನಿಮ್ಮ ಕೃತಿಗಳ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಅಂತ ಒಂದಷ್ಟು ನಮ್ಮ ಜೊತೆ ಹಂಚ್ಕೊಳ್ಳಿ ಸರ್. ಸರ್, ನಾನು ಇದುವರೆಗೂ ಒಂದು 4ರಿಂದ 5 ಪುಸ್ತಕಗಳನ್ನು ಹೊರತಂದಿದ್ದೇನೆ. ಅದರಲ್ಲಿ ಮೊದಲನೇದಾಗಿ ಲಿಬಿಯಾ ಡೈರಿ ಅನ್ನುವಂಥದ್ದು. ಲಿಬಿಯಾ ಡೈರಿ ಅಂದರೆ, ನಾನು ಲಿಬಿಯಾದಲ್ಲಿ ಇದ್ದೆ ಅಂತ ಹೇಳಿದ್ನಲ್ಲ, ಆ ಲಿಬಿಯಾದಲ್ಲಿ ಕ್ರಾಂತಿ ಶುರುವಾಯಿತು. ನಿಮಗೆ ಗೊತ್ತಿರೋ ಹಾಗೆ 2011ರಲ್ಲಿ ಅಲ್ಲಿಯ ದೊರೆ ಅಥವಾ ರಾಜನ ವಿರುದ್ಧ, ಗಡಾಫಿಯ ವಿರುದ್ಧ ಒಂದು ರೆವಲ್ಯೂಷನ್ ಆಗುತ್ತೆ, ಕ್ರಾಂತಿ ಏಳುತ್ತೆ. ಆ ಕ್ರಾಂತಿ ಒಂದು ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಆಮೇಲೆ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಗಡಾಫಿಯನ್ನು ಕೊಂದು ಹಾಕ್ತಾರೆ. ಅಂದರೆ ಗಡಾಫಿ ಬಗೆಗಿನ ಎಲ್ಲ ಮಾಹಿತಿಯು ತುಂಬ ಸುಳ್ಳವಾಗಿತ್ತು ಮತ್ತು ಆಧಾರರಹಿತವಾಗಿತ್ತು. ಆಗ ನನಗೆ ಅನ್ನಿಸ್ತು, ನಾವು ಅಲ್ಲೇ ಇದ್ಕೊಂಡು ನೋಡಿದ್ದೀವಿ, ಗಡಾಫಿ ಅಂತ ಒಳ್ಳೆ ದೊರೆ ಅಷ್ಟೊಂದು ಫೆಸಿಲಿಟೀಸ್ ಕೊಟ್ಟಿದ್ದ ಲಿಬಿಯನ್ಸ್ಗೆ. ಯಾಕಂದರೆ ನಾವು ಕಣ್ಣಾರೆ ನೋಡಿದ್ದೀವಿ ಅಲ್ಲಿ ಆತ ಎಷ್ಟೊಂದು ಫ್ರೀ ಮನೆ ಕೊಟ್ಟಿದ್ದ, ಫ್ರೀ ಎಜುಕೇಷನ್ನು, ಫ್ರೀ ಹಾಸ್ಪಿಟಲ್ಲು, ಅಲ್ಲಿರುವಂಥ ಎಲ್ಲ ಜನಕ್ಕೂ ಅಷ್ಟೊಂದು ಸೌಲಭ್ಯಗಳನ್ನು ಕೊಟ್ಟಾಗಲೂ ಕೂಡ ಆತನನ್ನು ಯಾಕೆ ಖಳನಾಯಕ ಆಗಿ ಚಿತ್ರಿಸ್ತಾ ಇದ್ದಾರೆ ಅಂದರೆ ಇದು ಅಮೆರಿಕನ್ ದೃಷ್ಟಿಯಿಂದ ಈ ಥರ ನಡೀತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಬಂತು. ಮತ್ತು ನಾನು ಅವಾಗ ಏನು ಮಾಡಿದೆ ಅಂದರೆ, ಇಂಟರ್ನೆಟ್ ಆಗಲಿ ಅಥವಾ ಬೇರೆ ಯಾವುದೇ ಪುಸ್ತಕಗಳನ್ನು ರೆಫರ್ ಮಾಡಲಾರ್ದೇ ನಾನು ಏನು ಮಾಡಿದೆ, ಅಲ್ಲಿಯ ಪ್ರಜ್ಞಾವಂತ ಲಿಬಿಯನ್ನರನ್ನು ಭೇಟಿ ಮಾಡಿ ಅವ್ರ ಬಗ್ಗೆ, ಗಡಾಫಿ ಬಗ್ಗೆ ಒಂದು ಮಾಹಿತಿಯನ್ನು ಸಂಗ್ರಹಿಸ್ತಾ ಅದನ್ನೆಲ್ಲವನ್ನು ನೋಟ್ ಮಾಡ್ಕೊಳ್ತಾ, ನಾನು ಒಂದು 3-4 ಊರನ್ನು ಅಲ್ಲೇ ಸುತ್ತಾಡಿದ್ದೀನಿ. ಅಂದರೆ ಈ ಮೂಲೆಯಿಂದ ಆ ಮೂಲೆಯವರೆಗೂ ಲಿಬಿಯಾದ. ಅದರಲ್ಲಿ ಮುಖ್ಯವಾಗಿ ನನ್ನ ವರ್ಕ್ ಪ್ಲೇಸು ಘಾತು, ಸೆಬಾ, ಮತ್ತು ಬೆಂಗಾಜಿ, ಸಬ್ರತಾ, ಆಲ್ಕೂಮ್ಸ್, ಇಷ್ಟು ಎಲ್ಲ ಊರುಗಳನ್ನು ನಾನು ಓಡಾಡಿ ಅಲ್ಲಿ ಪ್ರಜ್ಞಾವಂತ ಲಿಬಿಯನ್ನರ
ಮಾತಾಡಿಸ್ತಾ ಹೋದಾಗ ನನಗೆ ಸತ್ಯ ಏನು ಗೊತ್ತಾಯಿತು ಅಂದ್ರೆ ಇದೆಲ್ಲವೂ ಅಮೆರಿಕನ್ನರ ಕುಮ್ಮಕ್ಕು.